ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಎರಡೂ ಕಡೆಯಲ್ಲಂತೂ ವ್ಯಾಪಕವಾದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಭಾರೀ ಭದ್ರತೆಯನ್ನು ಮಾಡಲಾಗಿದೆ. MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಭಾರೀ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆ ಬಳಿಕ ಈ ರೋಡ್ಗಳನ್ನು ಬಂದ್ ಮಾಡಲಾಗುತ್ತೆ. ಕಮಾಂಡ್ ಕಂಟ್ರೋಲ್ ವಾಹನವನ್ನು ನಿಯೋಜನೆ ಮಾಡಿದ್ದಾರೆ. ಹೊಸದಾಗಿ ಕಮಾಂಡ್ ಕಂಟ್ರೋಲ್ ವಾಹನ 360 ಡಿಗ್ರಿಯಲ್ಲಿ ಕ್ಯಾಮರಾಗಳು ನಿಗಾ ವಹಿಸ್ತವೆ. 360 ಡಿಗ್ರಿ ರೊಟೇಟ್ ಆಗುವಂತಹ ಕ್ಯಾಮರಾಗಳನ್ನು ಈಗಾಗಲೇ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ಹಾಟ್ಸ್ಪಾಟ್ಗಳಾದ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಭದ್ರತೆಯ ದೃಷ್ಟಿಯಿಂದ ಬೆಂಗಳೂರಿನ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ 100 CCTV ಕ್ಯಾಮ್ರಾಗಳನ್ನು ಹಾಕೋದ್ರ ಮೂಲಕ ಯಾವುದೇ ರೀತಿಯ ಕಿಡಿಗೇಡಿಗಳ ಕೃತ್ಯವನ್ನು ಆ CCTVಯಲ್ಲಿ ಸೆರೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿ, ಚರ್ಚ್ ಸ್ಟ್ರೀಟ್, MG ರೋಡ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜನರು ಸಂಭ್ರಮಾಚರಣೆಗೆ ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಪೂರ್ತಿ ಈ ಏರಿಯಾ CCTV ಕಣ್ಗಾವಲಿನಲ್ಲಿ ಇಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಆ CCTVಯಲ್ಲಿ ಸೆರೆಯಾಗುವಂಥ ದೃಶ್ಯಾವಳಿಗಳನ್ನು ಇಲ್ಲಿಂದ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಳಿಸ್ಕೊಡ್ಲಿಕ್ಕೆ ಬೆಂಗಳೂರಿನ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಒಂದು ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಮಾಡ್ಕೊಂಡಿದ್ದಾರೆ. ನಾನು ಆ ತಾತ್ಕಾಲಿಕ ಕಂಟ್ರೋಲ್ ರೂಮ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ. ಪೊಲೀಸ್ ಸಿಬ್ಬಂದಿಗಳು ಈ ಅಂದರೆ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಇನ್ಸ್ಟಾಲ್ ಮಾಡಿರುವಂಥ CCTV ಫೂಟೇಜ್ಗಳಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿರುವಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಆ ಜನರ ಇದನ್ನೇ ದುರುಪಯೋಗ ಪಡಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ಈ CCTVಗಳಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವ ಜಂಕ್ಷನ್ನಲ್ಲಿ ಯಾವ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೋ ಅಲ್ಲಿ ಜಂಕ್ಷನ್ಗಳ ಮುಖಾಂತರ ಇಲ್ಲಿ ವಾಕಿಯಿಂದ ಕಂಟ್ರೋಲ್ ರೂಮ್ಗೆ ಮತ್ತು ಅಲ್ಲಿ ಸ್ಥಳದಲ್ಲಿರುವಂಥ ಪೊಲೀಸರಿಗೆ ಎಚ್ಚರಿಸುವ ಕೆಲಸವನ್ನು ಮಾಡೋದ್ರ ಮೂಲಕ ಅಲ್ಲೇ ಕಿಡಿಗೇಡಿಗಳನ್ನು ಕಟ್ಟಿ ಹಾಕುವ ಕೆಲಸಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನ MG ರೋಡ್, ಚರ್ಚ್ ಸ್ಟ್ರೀಟ್, ಮೆಹಲ್, ಗರುಡ ಮಾಲ್ ಸೇರಿದಂತೆ ಸುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಲಕ್ಷಾಂತರ ಜನರು ಸೇರುವ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು, ಎಲ್ಲವೂ ಕೂಡ ಸೆರೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ CCTV ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಇನ್ನು ಕೋರಮಂಗಲದ ಎಂಪೈರ್ ರಸ್ತೆಯಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕೋರಮಂಗಲದಲ್ಲೂ ಕೂಡ ಸಾಕಷ್ಟು ಜನ ಸೇರ್ತಾರೆ ಹೊಸ ವರ್ಷಾಚರಣೆಗೆ. ಹಾಗಾಗಿ ಅಲ್ಲಿ ಸೇಫ್ಟಿ ಐಲ್ಯಾಂಡ್, ವಾಚ್ ಟವರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಜನರನ್ನು ನಿಯಂತ್ರಿಸೋದಕ್ಕೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದಾರೆ. ಹಾಗಾದರೆ ಕೋರಮಂಗಲದ ಎಂಪೈರ್ ರಸ್ತೆಯಲ್ಲಿ ಹೇಗಿದೆ ಬಿಗಿ ಭದ್ರತೆ ಅಂತ ನೋಡೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕೋರಮಂಗಲದ ಎಂಪೈರ್ ರಸ್ತೆಯಲ್ಲಿ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ, ಅಂದರೆ ಈ ಟೆಂಪೋದಲ್ಲಿ ಬಂದಿರತಕ್ಕಂಥ ಟೆಂಟ್ ಹೌಸ್ ಏನಿದೆ ಇದರಿಂದ ಬಂದಂಥದ್ದನ್ನು ವಾಚ್ ಟವರ್ ನಿರ್ಮಾಣ ಮಾಡಿರುವಂಥದ್ದು. ಪೊಲೀಸರು ಇಲ್ಲಿ ನಿಂತ್ಕೊಂಡು ಇಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡು ಇಲ್ಲಿ ಆಗುವಂತಹ ಚಟುವಟಿಕೆಗಳ ಬಗ್ಗೆ ನಿಗಾವನ್ನು ವಹಿಸ್ತಾರೆ. ಜೊತೆಗೆ ಏನಾದರೂ ಅಹಿತಕರ ಘಟನೆಗಳಾದರೆ ಅದರ ಬಗ್ಗೆ ನಿಗಾವನ್ನು ವಹಿಸುವಂಥದ್ದು. ಈ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಳನ್ನು ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂಥದ್ದು. ವಾಚ್ ಟವರ್ ಒಂದು ಕಡೆ ಆದರೆ ಸೇಫ್ಟಿ ಐಲ್ಯಾಂಡ್ಗಳನ್ನು ಈಗ ನಿರ್ಮಾಣ ಮಾಡ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಿ ಯಾವುದೇ ರೀತಿಯಂಥ ತೊಂದರೆ ಆದರೂ ಕೂಡ ಅವ್ರಿಗೆ ಒಂದು ಸೇಫನ್ನು ಕೊಡೋದಕ್ಕೋಸ್ಕರ ಈ ಭಾಗದಲ್ಲಿ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯಾಗಿ ಪೊಲೀಸರು ಈಗಾಗಲೇ ಕೋರಮಂಗಲ ಪೊಲೀಸ್ ಠಾಣಾ ವಿಭಾಗದ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಇಲ್ಲಿ ಆಗುವಂಥ ಸಿದ್ಧತೆಗಳನ್ನು ಪರಿವೀಕ್ಷಣೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಬ್ಯಾರಿಕೇಡ್ಗಳ ಅಳವಡಿಕೆ, ವಾಚ್ ಟವರ್, ಸೇಫ್ಟಿ ಐಲ್ಯಾಂಡ್, ಜೊತೆಗೆ ಒಂದು ಸಂಜೆ 6 ಗಂಟೆ ನಂತರವೇ ಇಲ್ಲಿ ಜನ ಸೇರ್ತಾರೆ, ಜನ ಬರ್ತಾರೆ. ಇಲ್ಲಿ ಬಂದು ಸೆಲೆಬ್ರೇಷನ್ಗಳನ್ನು ಸ್ಟಾರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂಥದ್ದು. ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ತಂದಿದ್ದಾರೆ. ಈ ಬ್ಯಾರಿಕೇಡ್ಗಳನ್ನು ತಂದು ಇಲ್ಲಿ ಅಳವಡಿಕೆ ಮಾಡುವಂಥದ್ದು ವ್ಯವಸ್ಥೆಗೂ ಕೂಡ ಮುಂದಾಗ್ತಾರೆ. ಇಲ್ಲಿ ಏನಾದರೂ ಜನಸಂಖ್ಯೆ ಅಂದರೆ ಜನ ಬರೋದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಅದನ್ನು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂಥ ವ್ಯವಸ್ಥೆಗೂ ಕೂಡ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಅಂತಿಮ ಹಂತದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಕೋರಮಂಗಲದ ಎಂಪೈರ್ ರಸ್ತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪೊಲೀಸರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.